ರಕ್ಷಿತ್ ಅವರಿಗೆ ನಿಜಕ್ಕೂ ವಾರದ ಪಂಚಾಯತಿನಲ್ಲಿ ಮೋಸ ಆಯ್ತಾ? ಸುದೀಪ್ ಅವರು ಇಲ್ಲಿ ಸ್ವಲ್ಪ ಫೇವರಿಸಂ ಮಾಡಿದ್ರಾ? ಇದರ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿನೇ ಅರ್ಧಂಬರ್ಧ ವಿಡಿಯೋ ನೋಡಿ ಕಾಮೆಂಟ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ. ಪೂರ್ತಿ ವಿಡಿಯೋನ ನೋಡಿ ನಂತರ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೇರವಾಗಿ ವಿಷಯಕ್ಕೆ ಬರೋಣ. ನಿನ್ನೆ ಎಪಿಸೋಡ್ ಏನಿದೆ ಸ್ಟಾರ್ಟಿಂಗ್ ಅರ್ಧ ಗಂಟೆ ಅದಕ್ಕೂ ಹಿಂದಿನ ಎಪಿಸೋಡ್ ಅಲ್ಲಿ ಏನಾಯ್ತು ಅದನ್ನ ತೋರಿಸೋದ್ರಲ್ಲೇನೆ ಹೋಯ್ತು. ಇನ್ನು ಅದರಲ್ಲಿ ಅರ್ಧ ಗಂಟೆ ಏನಿದೆ ಅಡ್ವರ್ಟೈಸ್ಮೆಂಟ್ ಅಲ್ಲೇನೆ ಮುಗಿದೋಗಿದೆ. ಉಳ್ಕೊಂಡಿದ್ದು ಕೇವಲ ಒಂದೇ ಗಂಟೆ. ಆ ಒಂದು ಗಂಟೆ ಮಾತ್ರನೇ ಕಿಚ್ಚನ ಪಂಚಾಯಿತಿ ಇತ್ತು. ಅದರಲ್ಲೂ ಕೂಡ ತುಂಬಾನೇ ಹೆಸರು ಹರಿದಾಡಿದ್ದು ಅಂತ ಹೇಳಿದ್ರೆ ರಕ್ಷಿತ್ ಅವ್ರದ್ದೇನೆ. ಅವ್ರ ಹೆಸರನ್ನೇ ಸಾಕಷ್ಟು ಹರಿದಾಡ್ತಾ ಇತ್ತು. ಬಟ್ ಕೊನೆಯಲ್ಲಿ ರಕ್ಷಿತ್ ಅವರ ಹೆಸರು ಬಂದಾಗ ಒಂದು ವಿಷಯ ಡಿಸ್ಕಸ್ ಆಗತ್ತೆ. ಅದೇನು ಅಂತ ಹೇಳಿದ್ರೆ ಆ ಒಂದು ಕಬಡ್ಡಿ ಟಾಸ್ಕ್. ಈ ಒಂದು ಟಾಸ್ಕ್ ಅಲ್ಲಿ ರಕ್ಷಿತ್ ಅವರು ರೈಡರ್ ಆಗಿರ್ತಾರೆ ಮತ್ತು ಸ್ಪಂದನ ಹಾಗೇನೆ ರಾಶಿಕ್ ಅವರು ಡಿಪೆಂಡರ್ ಆಗಿರ್ತಾರೆ. ಮತ್ತು ಈ ಸಮಯದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರಕ್ಷಿತ್ ಅವರು ಬಂದು ಪಾಯಿಂಟ್ ಅನ್ನ ಕಿತ್ಕೊಳ್ತಾರೆ. ಇನ್ನೇನು ಅವರು ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನುವಷ್ಟರಲ್ಲಿ ರಾಶಿಕ ಸ್ಪಂದನ ಅವರು ಅವರನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ರಾಶಿಕ್ ಅವರ ಕೈ ತಾಕಿ ರಾಶಿಕ್ ಅವರ ಕೈ ಏನಿದೆ ಅದು ರಕ್ಷಿತ್ ಅವರ ಬಟ್ಟೆ ಮೇಲೆ ಬರುತ್ತೆ ಮತ್ತು ಅದು ಮೇಲ್ಗಡೆ ಫುಲ್ ಆಗುತ್ತೆ. ಸೊ ಆ ಸಮಯದಲ್ಲಿ ಇದನ್ನ ಅಬ್ಸರ್ವ್ ಮಾಡಿದಂತಹ ರಘು ಅವರು ಅದನ್ನ ಇಮಿಡಿಯೇಟ್ ಆಗಿನೇ ಸ್ಟಾಪ್ ಮಾಡಿಸ್ತಾರೆ. ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಸ್ಟಾಪ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಗೇಮ್ ಅನ್ನ ಸ್ಟಾಪ್ ಮಾಡಿರೋದಿಲ್ಲ. ಹಾಗೇನೆ ಕಂಟಿನ್ಯೂ ಕೂಡ ಆಗಿರುತ್ತೆ. ರಕ್ಷಿತ್ ಅವರು ಹೇಳೋ ಪ್ರಕಾರ ಅವರು ಈ ರೀತಿಯಾಗಿ ಕವರ್ ಮಾಡ್ಕೊಂಡು ಸ್ವಲ್ಪ ನೆಲದ ಮೇಲೆನೆ ಬಿದ್ದಿದ್ರು ಅಂತ ಅವರೇನೆ ಸ್ವತಃ ಹೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ ರಕ್ಷಿತ್ ಅವರು ಒಂದು ಆಕ್ವರ್ಡ್ ಪೊಸಿಷನ್ ಅಲ್ಲಿ ಇದ್ರು ಅನ್ನೋದು ಕ್ಲಿಯರ್ ಆಗಿ ಇದರಿಂದ ಗೊತ್ತಾಗ್ತಾ ಇದೆ. ಬಟ್ ಈ ಸಮಯದಲ್ಲಿ ಗೇಮ್ ಅನ್ನ ಸ್ಟಾಪ್ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಇಲ್ಲ ಅಂತಂದ್ರೆ ರಘು ಅವರು ಅದನ್ನ ಹೇಳ್ತಾ ಇದ್ರು. ರೆಫರಿ ಅವರು ಅಲ್ಲೇನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತು. ಸೊ ಈ ರೀತಿಯಾಗಿ ಆಗಿದೆ, ಗೇಮ್ ಅನ್ನ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ರಾಶಿಕಾ ಹಾಗೇನೆ ಸ್ಪಂದನ ಅವರು ಬಿಡ್ತಾ ಇರ್ಲಿಲ್ಲ. ಹಾಗೇನೆ ರಕ್ಷಿತ್ ಅವರು ಕೂಡ ಗೆರೆನ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ ಆ ಗೇಮ್ ಅದೇ ರೀತಿ ಕಂಟಿನ್ಯೂ ಆಯ್ತು ಕೂಡ. ಬಟ್ ಲೈವ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಕಟ್ ಮಾಡಿದ್ದಾರೆ. ರಕ್ಷಿತ್ ಅವ್ರು ಹೇಳಿರೋ ಪ್ರಕಾರ ಬಟ್ಟೆ ಇಲ್ಲಿ ತನಕ ಬಂದಿತ್ತು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಅವರು ನೆಲದ ಮೇಲೆ ಈ ರೀತಿಯಾಗಿ ಬಿದ್ದು ಕವರ್ ಮಾಡ್ಕೊಂಡಿದ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಲೈವ್ ಅಲ್ಲಿ ತೋರಿಸಲೂಬಾರ್ದು. ಸೊ ಹೀಗಾಗಿ ಅವರು ಅದನ್ನ ತೋರಿಸಿಲ್ಲ ಕೂಡ. ಬಟ್ ಆ ಸಮಯದಲ್ಲಿ ಗೇಮ್ ಸ್ಟಾಪ್ ಮಾಡಬಹುದಾಗಿತ್ತು ಬಟ್ ಸ್ಟಾಪ್ ಮಾಡಿಲ್ಲ. ಸೊ ಅದರಿಂದಾಗಿನೇ ರಘು ಅವರು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಇಲ್ಲಿ ರಾಶಿಕ್ ಅವರು ಹಾಗೇನೆ ಅವರ ತಂಡದವರು ಏನೋ ಪರ್ಸನಲ್ ಗ್ರಜ್ ಇರೋದ್ರಿಂದನೇ ಈ ರೀತಿಯಾಗಿ ಮಾಡಿದ್ರು ಅನ್ನೋ ರೀತಿನಲ್ಲಿ ಅದು ಕಾಣಿಸ್ತು ಅಂತ ಹೇಳಿದ್ರು. ಪರ್ಸನಲ್ ಗ್ರಜ್ ಇರೋದ್ರಿಂದನೇ ಹೀಗೆ ಮಾಡಿದ್ರು ಅಂತ ಅವ್ರು ಹೇಳಿಲ್ಲ, ಆ ರೀತಿಯಾಗಿ ಕಾಣಿಸ್ತು ಅನ್ನೋದನ್ನ ಹೇಳಿದ್ರು. ಇನ್ನು ಗಿಲ್ಲಿ ನಟ ಕೂಡ ಮಾತಾಡುವಂತಹ ಸಮಯದಲ್ಲಿ ಇದು ಕೂಡ ಒಂದು ರೀಸನ್ ಆಗಿತ್ತು. ರಾಶಿಕ್ ಅವರು ಇಲ್ಲಿ ಕ್ಲಿಯರ್ ಆಗಿ ವಿನ್ ಆಗಿದ್ದಾರೆ ಅಂತ ಅನಿಸ್ಲಿಲ್ಲ. ಸೊ ಮೋಸ ಆಗಿದೆ ಅಂತ ಅನಿಸ್ತು. ಸೊ ಹೀಗಾಗಿನೇ ತಾನು ಆ ಒಂದು ಡಿಸಿಷನ್ ಅನ್ನ ತಗೊಂಡೆ. ತನ್ನ ಪರವಾಗಿ ತಾನೇನೆ ನಿಂತ್ಕೊಂಡೆ. ರಾಶಿಕ್ ಅವ್ರು ಕ್ಯಾಪ್ಟನ್ ಆಗೋದು ಬೇಡ ಅಂತ ಅಂದ್ಕೊಂಡೆ. ಅದು ಕೂಡ ಒಂದು ಕಾರಣ ಅನ್ನೋದನ್ನ ಹೇಳಿದ್ರು. ಅವ್ರ ಮನಸ್ಸಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸುದೀಪ್ ಅವರು ಕೇಳಿದಂತಹ ಪ್ರಶ್ನೆ ಆ ರೀತಿಯಾಗಿತ್ತು. ಇದು ಕೂಡ ಒಂದು ಕಾರಣನ ಅಂತ ಕೇಳಿದಾಗ ಗಿಲ್ಲಿ ಹೌದು ಇದು ಕೂಡ ಒಂದು ಕಾರಣ ಅಂತ ಹೇಳಿದ್ರು. ಅವರಾಗಿನೇ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ. ಈ ಒಂದು ವಿಷಯ ಪ್ರಸ್ತಾಪ ಆಗೋದಕ್ಕೆ ಇದು ಕಾರಣ ಆಯ್ತು ಅಷ್ಟೇನೆ. ಇದಾದ ನಂತರ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರನ್ನೇ ಕೇಳ್ತಾರೆ. ಸೊ ನಿಮ್ಗೆ ಅವರು ಬೇಕಂತಾನೆ ಮಾಡಿದ್ರು ಅಂತ ಅನಿಸ್ತಾ ಅಂತ ಫಸ್ಟ್ ಕೇಳ್ತಾರೆ. ಅಂದ್ರೆ ರಾಶಿಕ್ ಮತ್ತೆ ಸ್ಪಂದನ ಅವರು ಬೇಕಂತಾನೆ ಪುಲ್ ಮಾಡಿದ್ರು ಅಂತ ಅನಿಸ್ತಾ ಅಂತ ಅವ್ರು ಕೇಳ್ತಾರೆ. ಸೊ ಅವಾಗ ಇಲ್ಲಿ ರಕ್ಷಿತ್ ಅವರು ನನಗೆ ಹಾಗೆ ಅನಿಸಿಲ್ಲ, ಅವ್ರಿಗೆ ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ನಾನು ಅದನ್ನ ನೋಡಿಲ್ಲ. ಬಟ್ ಹೆಚ್ಚಾಗಿ ಮೋಸ್ಟ್ಲಿ ಅವರು ಗೊತ್ತಿಲ್ಲದೇನೆ ಮಾಡಿರಬಹುದು ಅಂತ ನನ್ಗೆ ಅನ್ಸುತ್ತೆ. ಮೇ ಬಿ ಅಂತ ಅವರು ಹೇಳ್ತಾರೆ. ಅವ್ರದೇ ಆದಂತಹ ಒಂದು ರೀತಿನಲ್ಲಿ ಹೇಳ್ತಾರೆ. ಮೊದಲು ಮೇ ಬಿ ಅಂತ ಇದ್ದಿದ್ದನ್ನ ಸುದೀಪ್ ಅವರು ಪದೇ ಪದೇ ಪ್ರಶ್ನೆ ಮಾಡಿ ಅದು ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಗೊತ್ತಿಲ್ದೇನೆ ಮಾಡಿದ್ದು ಅಂತ ಹೇಳಿ ಸ್ವತಃ ರಕ್ಷಿತ್ ಅವ್ರನ್ನೇ ಒಪ್ಕೊಳ್ಳೋ ರೀತಿ ಆಗುತ್ತೆ. ಓಕೆ, ಇದನ್ನ ನಾನು ಸರಿ ಅಂತ ಒಪ್ಕೊಳ್ತೀನಿ. ಯಾಕಂತಂದ್ರೆ ಗೇಮ್ ಅಲ್ಲಿ ಅವರು ಬೇಕಂತಾನೆ ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಕೂಡ. ಗೇಮ್ ಆಡುವಂತಹ ಸಮಯದಲ್ಲಿ ಸ್ವಲ್ಪ ಆ ರೀತಿಯಾಗಿ ಆಗತ್ತೆ. ಬಟ್ ಇಷ್ಟರ ಮಟ್ಟಿಗೆ ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನನಗೂ ಕೂಡ ಅನ್ಸಲ್ಲ. ಬೇಕಂತಾನೆ ಬಟ್ಟೆಯನ್ನ ಪುಲ್ ಮಾಡೋದು. ಸೊ ನನ್ನ ಪ್ರಕಾರ ಅಂತೂ ಇಲ್ಲಿ ಸ್ಪಂದನ ಅವರು ಅಂತೂ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಶಿಕ್ ಅವರು ಕೂಡ ಅಷ್ಟೇನೆ ಸಿಟ್ಟಿದೆ ಅವರಿಗೆ, ಅದನ್ನ ನಾನು ಒಪ್ಕೊಳ್ತೀನಿ. ಇವ್ರ ಮೇಲೆ ಸಿಟ್ಟಿರೋದಂತೂ 100% ಪಕ್ಕ. ಬಟ್ ಬಟ್ಟೆನೆಲ್ಲ ಪುಲ್ ಮಾಡೋದು ಬೇಕಂತಾನೆ. ಸೊ ಅದು ನನಗೆ ಯಾಕೆ ಅನ್ಸಲ್ಲ. ಬಟ್ ಅಮುಕಿ ಹಿಡ್ಕೊಂಡಿದ್ರಲ್ವಾ, ಸೊ ಅದು ಬೇಕಿದ್ರೆ ಸಿಟ್ಟಿಂದಾನೆ ಹಿಡ್ಕೊಂಡಿದ್ದು ಅದು ಗೊತ್ತಾಗುತ್ತೆ. ಬಟ್ ಬಟ್ಟೆನ ಪುಲ್ ಮಾಡಿರೋದು ಬೇಕಂತಾನೆ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ಬಟ್ ಇಲ್ಲಿ ಸುದೀಪ್ ಅವರು ಹೇಳದಂತಹ ರೀತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಇಷ್ಟೇ ವಿಷಯವನ್ನ ಹೇಳಿ ಬಿಟ್ಟಿದ್ದಿದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಯಾವ ರೀತಿಯಾಗಿ ಅದು ಪೋರ್ಟ್ರೆ ಆಗುತ್ತೆ ಅಂತ ಹೇಳಿದ್ರೆ ಸ್ಪಂದನ ಮತ್ತು ರಾಶಿಕ್ ಅವರು ಬೇಕಂತಾನೆ ಬಟ್ಟೆನ ಪುಲ್ ಮಾಡಿದ್ದಾರೆ ಅಂತ ಹೇಳಿ ಅವರಿಬ್ಬರ ಇಮೇಜ್ ಬೇಕಂತಾನೆ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನ ಸರಿ ಮಾಡೋದಕ್ಕೋಸ್ಕರ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ರಕ್ಷಿತ್ ಅವರ ಬಾಯಲ್ಲೇನೆ ಅವ್ರು ಬೇಕಂತಾನೆ ಪುಲ್ ಮಾಡಿರ್ಲಿಕ್ಕಿಲ್ಲ, ಬೈ ಮಿಸ್ ಆಗಿ ಆಗಿರಬಹುದು ಗೇಮ್ ಅಲ್ಲಿ ಅನ್ನೋದನ್ನ ಹೇಳಿ ಅದನ್ನ ಕನ್ವೆ ಮಾಡಿದಿದ್ರೆ ಅಷ್ಟಕ್ಕೆ ಬಿಟ್ಟಿದ್ರೆ ಅಲ್ಲಿಗೆ ನಾನು ಒಪ್ಕೊಳ್ತಾ ಇದ್ದೆ. ಓಕೆ, ಸರಿಯಾಗಿದೆ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಬಹುದಾಗಿತ್ತು. ಇಮೇಜ್ ಡ್ಯಾಮೇಜ್ ಆಗಬಾರ್ದು ಈ ರೇಂಜಿಗೆ ಅಂತ ಹೇಳಿ ಸೊ ಆ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ಒಪ್ಕೊಳ್ಬಹುದಾಗಿತ್ತು. ಬಟ್ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಸುದೀಪ್ ಅವರು ಇನ್ನೊಂದು ಪ್ರಶ್ನೆ ಕೂಡ ಮಾಡ್ತಾರೆ. ನೀವು ಇದನ್ನ ಹೋಗಿ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಅವ್ರು ಯಾಕೆ ಹೋಗಿ ಹೇಳಬೇಕು, ಇದು ಮೊದಲನೇ ಪ್ರಶ್ನೆ. ಇಲ್ಲಿ ರಕ್ಷಿತಾ ಹಾಗೇನೆ ಇಲ್ಲಿ ರಾಶಿಕ್ ಅವ್ರ ಮೇಲೆ ಮೇನ್ ಆಗಿ ಆಪಾದನೆ ಬರ್ತಾ ಇದ್ದಿದ್ದು. ಸೊ ರಾಶಿಕ್ ಅವರನ್ನೇ ಬಂದು ನಾನು ಬೇಕಂತಾನೆ ಮಾಡಿದೆ ಅಂತ ನಿನ್ಗೆ ಅನಿಸ್ತಾ ಅಂತ ಹೇಳಿ ಬಂದು ಪ್ರಶ್ನೆ ಮಾಡಿದಿದ್ರೆ ಆವಾಗ ರಕ್ಷಿತ್ ಅವರು ಇಲ್ಲ ನೀನ್ ಬೇಕಂತಾನೆ ಮಾಡಿದೀನಿ ಅಂತ ಹೇಳಿದಿದ್ರೆ ಆವಾಗ
ರಕ್ಷಿತ್ ಅವ್ರದ್ದು ತಪ್ಪ ಅಂತ ಹೇಳಬಹುದು. ಬಟ್ ರಾಶಿಕ್ ಅವರು ಬಂದೇನು ಪ್ರಶ್ನೆ ಮಾಡಿಲ್ಲ, ಅಥವಾ ಈ ಒಂದು ವಿಷಯ ಪ್ರಸ್ತಾಪ ಆದಾಗ ಕೂಡ ನಾನು ಬೇಕಂತಾನೆ ಮಾಡಿಲ್ಲ, ನೀವು ಬೇಕಿದ್ರೆ ರಕ್ಷಿತನೇ ಕೇಳಿ ನೋಡಿ ಅನ್ನುವಂತಹ ಒಂದು ಮಾತು ಕೂಡ ಯಾರಿಂದನೂ ಕೂಡ ಬಂದಿಲ್ಲ. ಅವ್ರ ಗ್ಯಾಂಗಿಂದ, ಅವರ ಒಂದು ಟೀಮ್ ಇಂದನೂ ಕೂಡ ಬಂದಿಲ್ಲ. ರಾಶಿಕ್ ಹಾಗೇನೆ ಅವ್ರ ತಂಡದಿಂದ ಕೂಡ ಬಂದಿಲ್ಲ, ಹಾಗೇನೆ ರಾಶಿಕ್ ಅವರಿಂದ ಕೂಡ ಬಂದಿಲ್ಲ. ಮೇನ್ ಆಗಿ ಆಪಾದನೆ ಬಂದಿದೆ ರಾಶಿಕ್ ಅವರ ಮೇಲೆ. ಸೊ ರಾಶಿಕ್ ಅವರನ್ನೇ ಹೋಗಿ ಪ್ರಶ್ನೆ ಮಾಡಬೇಕಾಗಿತ್ತು. ರಕ್ಷಿತ್ ಅವರನ್ನೇ ಬಂದು ಇಲ್ಲ ನೀವು ಬೇಕಂತಾನೆ ಮಾಡಿಲ್ಲ ಅಂತ ಹೇಳಿ ರಕ್ಷಿತನೇ ಹೋಗಿ ಹೇಳೋದಕ್ಕೆ ಅಂತೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಹೋಗಿ ಹೇಳೋದಕ್ಕೆ ಅವ್ರು ಧ್ರುವಂತ ಕೂಡ ಅಲ್ಲ, ಹಾಗೇನೆ ಅಷ್ಟೊಂದು ಒಳ್ಳೆತನ ಕೂಡ ಒಳ್ಳೇದಲ್ಲ ಅನ್ನೋದು ನನ್ನ ಅನಿಸಿಕೆ. ಅದೇನೆ ನೀವೇನೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ರಕ್ಷಿತ್ ಅವರ ಪ್ಲೇಸ್ ಅಲ್ಲಿ ರಾಶಿಕಾ ಅಥವಾ ಅಶ್ವಿನಿ ಗೌಡ ಅವ್ರು ಇದ್ದಿದ್ರೆ ಈ ಒಂದೇ ವಿಷಯ ಸಾಕಿತ್ತು. ಒಂದು 10 ವಾರಕ್ಕೆ ನಾಮಿನೇಷನ್ ಮಾಡೋದಕ್ಕೆ ಈ ಒಂದೇ ರೀಸನ್ ಅನ್ನ ಕೊಟ್ಕೊಂಡು 10 ವಾರನ ತಳ್ಳಿಬಿಡ್ತಾ ಇದ್ರು. ಹಾಗೇನೆ ಅವರನ್ನ ಅದು ಒಂದು ರೀತಿಯಾಗಿ ಕುಗ್ಗಿಸೇ ಬಿಡ್ತಾ ಇದ್ರು. ಬೇಕಂದ್ರೆ ಮಾಡಿದ್ದು, ಈ ಹಿಂದೆ ಎಲ್ಲ ಜಗಳ ಆಗಿತ್ತಲ್ವಾ, ಅದಕ್ಕೋಸ್ಕರನೇ ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಎಮೋಷನಲಿ ಡೌನ್ ಮಾಡೋದಕ್ಕೋಸ್ಕರ ಬೇಕಂತಾನೆ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ವಿಷಯವನ್ನ ಸಖತ್ತಾಗಿ ಹೈಲೈಟ್ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರು. ಇದಂತೂ ಗೊತ್ತಿರೋ ವಿಷಯನೇ. ನೀವೇ ಬೇಕಿದ್ರೆ ಯೋಚನೆ ಮಾಡಿ ನೋಡಿ, ಈ ಹಿಂದಿನ ಎಲ್ಲ ವಿಷಯವನ್ನ ನೋಡ್ತಾ ಬಂದ್ರೆ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆನೆ ಗೊತ್ತಾಗುತ್ತೆ. ಈಸಿ ಆಗಿ ನೀವು ಅದನ್ನ ಗೆಸ್ ಕೂಡ ಮಾಡಬಹುದು. ಬಟ್ ಇಲ್ಲಿ ಸುದೀಪ್ ಅವ್ರು ಹೇಳಿದ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ನೀವು ಈ ಒಂದು ವಿಷಯವನ್ನ ಮಾತಾಡಬೇಕಾಗಿತ್ತು, ಬೇರೆ ಎಲ್ಲ ವಿಷಯಕ್ಕೂ ಧ್ವನಿ ಎತ್ತುತ್ತಾ ಇದ್ದೀರಾ. ಸೊ ಹೀಗಾಗಿ ಅವ್ರ ಮೇಲೆ ಈ ರೀತಿಯಾಗಿ ಆಪಾದನೆ ಬಂದಾಗ ನೀವು ಧ್ವನಿ ಎತ್ತಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಅವಶ್ಯಕತೆ ಇರಲಿಲ್ಲ ರಕ್ಷಿತ್ ಅವರಿಗೆ. ಯಾಕೆ ಅವಶ್ಯಕತೆ ಇದೆ? ಬೇರೆಯವರು ಅವ್ರ ಮೇಲೆ ಆಪಾದನೆ ಬಂದಿದೆ ಹೌದು, ಬಟ್ ಅವ್ರು ಬಂದು ಇವ್ರಿಗೆ ಪ್ರಶ್ನೆ ಮಾಡಿದಿದ್ರೆ, ಅಂದ್ರೆ ರಾಶಿಕ್ ಅವ್ರೇನಾದ್ರು ಬಂದು ಇಲ್ಲಿ ರಕ್ಷಿತ್ ಅವ್ರ ಬಳಿ ಪ್ರಶ್ನೆ ಮಾಡಿದಿದ್ರೆ, ಅಥವಾ ಓಪನ್ ಆಗಿನ ಪ್ರಶ್ನೆ ಮಾಡಿದ್ರು ಕೂಡ ಪರವಾಗಿರ್ಲಿಲ್ಲ. ಸೊ ವಾರಾಂತ್ಯದಲ್ಲಿ ಗೊತ್ತಾಗತ್ತೆ ನಾನು ಬೇಕಂತಾನೆ ಮಾಡಿದ್ದೋ ಬೇಡ ಅಂತ ಮಾಡಿದ್ದೋ, ಬಟ್ ನಾನು ಬೇಕಂತಾನೆ ಮಾಡಿಲ್ಲ. ರಕ್ಷಿತ್ ಅವರನ್ನ ಬೇಕಾದ್ರೆ ನೀವು ಯಾರು ಬೇಕಿದ್ರು ಕೇಳಿ ನೋಡಿ ಅಂತ ಹೇಳಿದಿದ್ರು ಕೂಡ ಪರವಾಗಿರ್ಲಿಲ್ಲ. ಬಟ್ ಅವ್ರು ಏನು ಮಾತೇ ಆಡಿಲ್ಲ. ಸೊ ಸುಮ್ಮನೆ ಇದಾರೆ ಅವ್ರ ಗ್ರೂಪ್ ಅಲ್ಲೇ ಮಾತಾಡ್ಕೊಂಡು. ಹೀಗಿರುವಾಗ ಅಟ್ಲೀಸ್ಟ್ ರಕ್ಷಿತ್ ಅವರ ಬಳಿ ಬಂದು ಈ ರೀತಿಯಾಗಿ ಪುಲ್ ಆಗಿದ್ದಕ್ಕೆ ಮಿಸ್ ಆಗಿದ್ದು ಸಾರಿ ಅಂತ ಕೂಡ ಕೇಳಬಹುದಾಗಿತ್ತು. ಬಟ್ ಆ ರೀತಿಯಾಗಿ ಕೂಡ ಕೇಳಿಲ್ಲ. ಅಷ್ಟೆಲ್ಲ ಇರುವಾಗ ಆಕ್ವರ್ಡ್ ಪೊಸಿಷನ್ ಅಲ್ಲಿ ಇದ್ದಂತಹ ರಕ್ಷಿತ್ ಅವರು ಅಲ್ಲಿ ಹೋಗಿ ಎಲ್ಲ ವಿಷಯವನ್ನ ಕ್ಲಾರಿಫೈ ಮಾಡಿಕೊಂಡು ಅವರ ವ್ಯಾಲ್ಯೂ ಡೌನ್ ಆಗಿದೆಯಲ್ವ ಅದನ್ನ ಎತ್ತಬೇಕು ಅಂತ ಹೇಳಿದ್ರೆ ಇದ್ಯಾವ ರೀತಿ ಅಂತ ನನಗಂತೂ ಅರ್ಥ ಆಗಿಲ್ಲ. ಸೊ ಹೀಗಾಗಿ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ರಾಶಿಕಾ ಹಾಗೇನೆ ಸ್ಪಂದನ ಅವರು ಬೇಕಂತಾನೆ ಬಟ್ಟೆ ಪುಲ್ ಮಾಡಿಲ್ಲ ಅನ್ನುವಂತಹ ವಿಷಯವನ್ನ ರಕ್ಷಿತ್ ಅವರ ಮೂಲಕ ಕ್ಲಾರಿಫಿಕೇಶನ್ ತಗೊಂಡ್ರಲ್ವಾ, ಅಲ್ಲಿ ತನಕ ಓಕೆ. ಬಟ್ ಇದಾದ ನಂತರ ನೀವು ಎಲ್ಲ ವಿಷಯದಲ್ಲೂ ಮಾತಾಡೋರು ಇಲ್ಲಿ ಹೋಗಿ ಮಾತಾಡಬೇಕಾಗಿತ್ತು ಅಂತ ಹೇಳಿದ್ದು 100% ತಪ್ಪು. ಅದಂತೂ 100% ತಪ್ಪು. ಇದರ ಜೊತೆಗೆ ರಕ್ಷಿತ್ ಅವ್ರೇನೋ ತಪ್ಪು ಮಾಡಿಬಿಟ್ರು, ಅವರ ಎಲ್ಲ ವಿಷಯದಲ್ಲೂ ಮಾತಾಡ್ತಾರೆ, ಈ ವಿಷಯದಲ್ಲಿ ಬೇಕಂತಾನೆ ಮಾತಾಡಿಲ್ವೇನೋ ಅನ್ನೋ ರೀತಿನಲ್ಲಿ ಅದು ಪೋಟ್ರೆ ಆಗ್ತಾ ಇತ್ತು. ಅದು ಕೂಡ 100% ತಪ್ಪೇನೆ. ಹಾಗೇನೆ ಇಲ್ಲಿ ರಾಶಿಕಾ ಸ್ಪಂದನ ಅವರಿಂದ ಅಟ್ಲೀಸ್ಟ್ ಕ್ಷಮೆನಾದ್ರೂ ಕೇಳಿಸಬಹುದಾಗಿತ್ತು. ಬೈ ಮಿಸ್ ಆಗಿ ಆಗಿರಬಹುದು. ಬಟ್ ಅಂತಹ ಸಿಚುವೇಶನ್ ಅಲ್ಲಿ ಬೇರೆಯವರು ಇದ್ದಿದ್ರೆ, ರಾಶಿಕಾ ಅವರೇನೇ ಇದ್ದಿದ್ರೆ ಆ ವಿಷಯವನ್ನು ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಮಾಡ್ತಾ ಇದ್ರು ಅನ್ನೋದು ಗೆಸ್ ನೀವೇನೇ ಮಾಡಬಹುದು. ಸೊ ಈ ರೀತಿಯಾಗಿ ರಕ್ಷಿತ್ ಅವರಿಗೆ ಇಲ್ಲಿ ಗೊತ್ತಿಲ್ದೇನೋ ಸ್ವಲ್ಪನಾದ್ರೂ ಅವರಿಗೆ ಮುಜುಗರ ಆಗುವಂತಹ ಸಿಚುವೇಶನ್ ಅಂತೂ ಬಂದಿದ್ದು ನಿಜ. ಸೊ ಹೀಗಾಗಿ ಇಲ್ಲಿ ರಾಶಿಕಾ ಅವರು ಹಾಗೇನೆ ಅವರ ತಂಡದವರು ಕ್ಷಮೆ ಕೇಳಿದ್ರಂತೂ ತಪ್ಪೇ ಇಲ್ಲ. ಅವ್ರ ತಂಡದವ್ರು ಬೇಡ ಬಿಡಿ, ಗೇಮ್ ಆಡ್ತಿರೋರು ಯಾರು ಸ್ಪಂದನ ಹಾಗೇನೆ ರಾಶಿಕಾ ಅವರು, ಅವರಿಬ್ಬರಾದ್ರೂ ಅಟ್ಲೀಸ್ಟ್ ಕ್ಷಮೆ ಕೇಳಿದಿದ್ರೆ ಒಂದು ವ್ಯಾಲ್ಯೂ ಇರ್ತಾ ಇತ್ತು. ಸೊ ಈ ವಿಷಯದಲ್ಲೂ ಕೂಡ ಮೋಸ ಆಗಿದೆ ಅಂತ ನನಗೆ ಅನಿಸ್ತು. ಇನ್ನು 4ನೇದೇನಪ್ಪ ಅಂತ ಹೇಳಿದ್ರೆ, ರಕ್ಷಿತ್ ಅವ್ರಿಗೆ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು, ಈ ಒಂದು ವಿಷಯವನ್ನ ನೀವಾಗೇನೆ ಮಾತಾಡಿದಿದ್ರೆ ಅಥವಾ ಇಲ್ಲಿ ನೀವು ಧ್ವನಿ ಎತ್ತಿದಿದ್ರೆ, ಅಂದ್ರೆ ಇಲ್ಲಿ ರಾಶಿಕಾಗಿನ ಸ್ಪಂದನ ಮೇಲೆ ಬಂದಿರುವಂತಹ ಆರೋಪ ಸುಳ್ಳು, ಅದು ಬೈ ಮಿಸ್ ಆಗಿ ಆಗಿದ್ದು ಅವ್ರು ಬೇಕಂತಾನೆ ಮಾಡಿದ್ದಲ್ಲ ಅನ್ನೋದನ್ನ ನೀವೇನೆ ಹೋಗಿ ಹೇಳಿದಿದ್ರೆ ನಿಮ್ಗೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇತ್ತು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಸೊ ಇದು ಕೂಡ ತಪ್ಪು ಅಂತ ನನ್ನ ಅನಿಸಿಕೆ. ಓವರ್ ಆಗಿ ಸಮ್ ಅಪ್ ಮಾಡೋದಾದ್ರೆ, ಇಲ್ಲಿ ರಾಶಿಕಾಗಿನ ಸ್ಪಂದನ ಮೇಲೆ ಬೇಕಂತಾನೆ ಆರೋಪ ಏನು ಬಂದಿತ್ತು, ಸೊ ಅದನ್ನ ಸಾಲ್ವ್ ಮಾಡೋದಕ್ಕಾಗಿ ರಕ್ಷಿತಾ ಮೂಲಕ ಈ ಒಂದು ಹೇಳಿಕೆ ಅಂತ ಹೇಳಿದ್ರೆ ಅವ್ರು ಬೇಕಂತಾನೆ ಮಾಡಿದ್ದಲ್ಲ, ಗೇಮ್ ನಲ್ಲಿ ಬೈ ಮಿಸ್ ಆಗಿ ಆಯ್ತು ಅಂತ ನನಗನ್ನಿಸ್ತು ಅನ್ನೋದನ್ನ ರಕ್ಷಿತ್ ಅವ್ರು ಏನು ಹೇಳಿದ್ರು. ಸೊ ಅದನ್ನ ಹೇಳಿಸಿರೋದು ಕರೆಕ್ಟ್ ಆಗಿದೆ. ಅದನ್ನ ಬಿಟ್ಟು ಬಾಕಿದೆಲ್ಲ ತಪ್ಪು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಅದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.